ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಅತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಅಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಜಾತಕದಲ್ಲಿ ಕುಜದೋಷ ಇದೆ ಗುರುಗಳೇ. ಇದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳೇನು? ನಾನು ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಪೂಜೆಗಳನ್ನು ಮಾಡ್ಕೊಂಡ್ಬಂದಿದ್ದೇನೆ, ಆದರೂ ಕುಜದೋಷ ನಿವಾರಣೆ ಆಗಲಿಲ್ಲ. ಬಟ್ ಒನ್ ಥಿಂಗ್ ದಯಮಾಡಿ ತಿಳ್ಕೊಳ್ಳಿ, ಹೇಗೆ ಗ್ರಹಗಳೆಲ್ಲ ಇದೆಯೋ ಹಾಗೆ ಕುಜನೂ ಕೂಡ ಒಂದು ಗ್ರಹ. ದೋಷ 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 ಯಾರು ಹೇಳ್ತಾರೋ ಖಂಡಿತವಾಗಿ ಅವ್ರ ಹತ್ರ ಹೋಗ್ಬೇಡಿ. ಇಟ್ ಇಸ್ ಮೈ ಅನಾಲಿಸಿಸ್. ದೋಷ ಅಂತಕ್ಕಂಥದ್ದು 9 ಗ್ರಹಗಳು ಬೇಕೇ ಬೇಕಾಗುತ್ತೆ. 9 ಗ್ರಹಗಳು ದೋಷವನ್ನು ಕೊಡುತ್ತೆ, 9 ಗ್ರಹಗಳು ಶುಭವನ್ನು ಕೊಡುತ್ತೆ. ಮಂಗಳ, ನಾವೇನೀಗ ಶಾಂತಿ ಮಾಡ್ತಾ ಇದ್ದೀವೋ ಮಂಗಳನನ್ನು ರಕ್ತಕ್ಕೆ ಕಾರಕ ತಿಳ್ಕೊಬೇಕು ಫಸ್ಟು. ನಮಗೆ ಬ್ಲಡ್ಡು ಶಾಂತಿ ಆಗ್ತಿದೆ ಅಂದರೆ ಅರ್ಥಾತ್ ಬ್ಲಡ್ಡನ್ನು ತಣ್ಣಗೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಈಗ ಇನ್ನೊಂದು ವಿಚಾರದಲ್ಲಿ ಮದುವೆಗೆ ಮಾಂಗಲ್ಯಕಾರಕ, ಅಯ್ಯಪ್ಪ ನಿಮಗೆ ಮಾಂಗಲ್ಯ ದೋಷವಿದೆ, ಈ ಮಾಂಗಲ್ಯ ದೋಷದಿಂದ ನಿಮಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ, ಇನ್ನೊಬ್ಬರು ಸತ್ತೋಗ್ತಾರೆ, ಮತ್ತೊಬ್ಬರು ಸತ್ತೋಗ್ತಾರೆ. ಇವೆಲ್ಲ ಇಟ್ಸ್ ಅನ್ ವೆರಿ ವೆರಿ ಖಂಡಿತವಾಗಿ ಅನ್ಯಾಚುರಲ್ ವರ್ಡ್ಸ್. ಪ್ರತಿಶತ 75ರಿಂದ 80% ಪೀಪಲ್, 80% ಜನಗಳು ಕುಜದೋಷದಿಂದ ಬಳಲ್ತಾ ಇದ್ದಾರೆ. ಖಂಡಿತವಾಗಿ ನೋಡಿ, ನಿಮ್ಮ ಎನರ್ಜಿಯನ್ನು, ನಿಮ್ಮ ಪೊಟೆನ್ಷಿಯಾಲಿಟಿಯನ್ನು ನೀವೇ ಹಾಳು ಮಾಡ್ಕೋಬೇಡಿ. ಸರಿಯಾದಂಥ ಜ್ಞಾನಾಸಕ್ತರಿರ್ತಕ್ಕಂಥ ಜ್ಯೋತಿಷಿಗಳನ್ನು ಭೇಟಿ ಮಾಡಿ. ಯಾರು ಚೆನ್ನಾಗಿ ಗೊತ್ತಿದ್ದೋ ಜ್ಯೋತಿಷ್ಯದ ಬಗ್ಗೆ ಅವರ ಹತ್ರ ಹೋಗಿ ಏನಿದೆ ಏನಿಲ್ಲ ಅನ್ನೋದು ಕೂಲಂಕುಷವಾಗಿ ನಿಮಗೆ ತಿಳಿಸ್ತಾರೆ. ಅದು ಬಿಟ್ಟು ಸುಮ್ಮನೆ ಸಪ್ತಮದಲ್ಲಿ ಕುಜ ಇದ್ದಾನೆ, ಸಪ್ತಮದಲ್ಲಿ ರಾಹು ಇದೆ, ಕೇತು ಇದೆ, ಶಾಂತಿ ಏನು ಬದನೆಕಾಯಿ ಇಲ್ಲ ಅದರಲ್ಲಿ. ನಿಜವಾಗ್ಲೂ ಏನಿಲ್ಲ. ನಿಮಗೆ ನಾನು ಸರಳವಾಗಿ ತಿಳಿಸ್ತಾ ಇದ್ದೇನೆ. ಗ್ರಹಗಳ ಹೇಗೆ ಶಾಂತಿ ಮಾಡ್ಕೋಬೇಕು ನೀವೇ ನೋಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. ಏನು ಯಾರು ಬೇಕಾಗಿಲ್ಲ. ಯಾಕೆಂದರೆ ನಾನು ಚೆನ್ನಾಗಿ ಊಟ ಮಾಡಿದ್ರೆ ನಾನು ಬೆಳಿತೀನಿ, ಬಿಟ್ಟರೆ ನೀವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಥಿಂಕ್. ನಾನು ಮಂತ್ರವನ್ನು ಹೇಳಿದ್ರೆ ಮಾತ್ರ ನನಗೆ ಶಕ್ತಿ ಬರ್ತದೆ. ನಾನು ಚೆನ್ನಾಗಿ ಬಾಡಿಯನ್ನು ಡೆವಲಪ್ ಮಾಡಿದ್ರೆ ಮಾತ್ರ ನನ್ನ ಬಾಡಿ ಚೆನ್ನಾಗಿರುತ್ತೆ. ನಿಮ್ಮ ಬಾಡಿ ಚೆನ್ನಾಗಿರೋಕ್ಕೆ ಹೇಗೆ ಸಾಧ್ಯ? ನಾನು ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಬಾಡಿ ಡೆವಲಪ್ ಹೇಗಾಗ್ತದೆ? ಜಸ್ಟ್ ಥಿಂಕ್, ಯೋಚನೆ ಮಾಡಿ ಸ್ವಲ್ಪ. ಅದು ಬಿಟ್ಟು ಸುಮ್ಮನೆ ಯಾರೋ ಏನು ಹೇಳಿದ್ರು ಭಯಪಡಿಸ್ತಿರು, ಅಬ್ಬಬ್ಬಬ್ಬ ಹಿಂಗಾಗುತ್ತೆ ಅಂದರೆ ಯಾರು ಇದೆಲ್ಲ ಹೇಳಲಿಕ್ಕೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ನೀವು ಯಾರು ದಿನ ಭವಿಷ್ಯ ಮತ್ತೊಂದು ಏನೇನು ನೋಡ್ತಾ ಇದ್ದೀರೋ, ನಿಜವಾಗ್ಲೂ ಎಜುಕೇಟೆಡ್ ಆಗಿ ಅಸ್ಟ್ರಾಲಜಿನ ನಾವು ಕೊಡ್ತಾ ಇದ್ದೇವೆ. ಬನ್ನಿ ನಮ್ಮ ಹತ್ರ. ಖಂಡಿತ ನಿಜವಾಗ್ಲೂ ಏನಿದೆ ಏನಿಲ್ಲ ಇಷ್ಟೇ ತಿಳ್ಕೊಳ್ಳಿ ಸಾಕು. ಅದನ್ನು ಜೀವನದಲ್ಲಿ ನನ್ನ ಕೇಪಬಿಲಿಟಿ 1000 ರೂಪಾಯಿ ದುಡಿಬೋದು ಅಷ್ಟೇ. ಅಬ್ಬಬ್ಬಾ ಮ್ಯಾಕ್ಸಿಮಮ್ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೋದು ಮಂತ್ರದಿಂದ ಮತ್ತೊಂದಿಂದ. ನನ್ನ ಕೇಪಬಿಲಿಟಿ, ನೋಡಿ, ನಿಮ್ಮ ಮನೆ ಇರೋದು 30-40 ಸೈಟ್ ಇದೆ. 30-40 ಸೈಟ್ ಇಟ್ಕೊಂಬಿಟ್ಟು ನೀವು 30-60 ಅಥವಾ 40-60 ಕಟ್ಟಕ್ಕೆ ಸಾಧ್ಯತೆ ಇದೆಯಾ? ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸ್ಕೊಳ್ಳಿ. ಇದೇ ಇಂಪಾರ್ಟೆಂಟ್ ಜೀವನದಲ್ಲಿ. ಅಫ್ಕೋರ್ಸ್ ಜೀವನದಲ್ಲಿ ನಾವೆಲ್ಲ ಆಶಾವಾದಿಗಳಾಗಿದ್ದೇವೆ. ನಮ್ಮ ಟೆರಿಟೋರಿಯಲಿಟಿ ಏನಿದೆಯೋ ಅದನ್ನು ನಾವು ಅರಿತುಕೊಂಡು ಬದುಕದೇ ಜೀವನ, ಅದೇ ಆಸ್ಟ್ರಾಲಜಿ. ಅದು ಬಿಟ್ಟು ಬೇರೆ ಏನಿಲ್ಲ. ದೆರ್ ಇಸ್ ನೋ ಯೂಸಸ್. ಇಷ್ಟಿದೆ ನಮ್ಮ ಬಾಳಲ್ಲಿ ಇಂದಾಗ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಅದು ಹ್ಯಾಪಿ ಲೈಫ್ ಆಗುತ್ತೆ, ಜೀವನವೂ ಚೆನ್ನಾಗಿರುತ್ತೆ. ನೋಡೋಣ, ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ದ್ವಾದಶಿ ತಿಥಿ ಶುಕ್ಲಪಕ್ಷ, ವರಿಯಾಣ ಯೋಗ, ಬಾಳವ ಹಾಗೆ ಕವಳವ ಕರ್ಣ ಇರತಕ್ಕಂಥದ್ದು. ಚಂದ್ರ ಅಶ್ವಿನಿ ನಕ್ಷತ್ರ, ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 3 ಗಂಟೆಯಿಂದ 4 ಗಂಟೆ 25 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 19 ನಿಮಿಷದಿಂದ 10 ಗಂಟೆ 44 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ 1 ಗಂಟೆ 35 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 9 ಗಂಟೆ 2 ನಿಮಿಷದಿಂದ 9 ಗಂಟೆ 43 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 38 ನಿಮಿಷದಿಂದ 8 ಗಂಟೆ 20 ನಿಮಿಷದವರೆಗೂ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ, ಮೇಷರಾಶಿ.
12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗೆಲುವು ಜಾಸ್ತಿ ಆಗಿರುತ್ತೆ. ಹಾಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಕೇವಲ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಬರುತ್ತೆ. ಬಟ್ ಒನ್ ಥಿಂಗ್, ಮೇಷರಾಶಿಯವರು ತುಂಬ ಎಮೋಷನಲ್ ಆಗಬೇಡಿ, ಇದು ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಜಾಗರೂಕರಾಗಿ. ತೀರಾ ಎಮೋಷನಲ್, ತೀರಾ ಒಂದು ಬಾಂಡಿಂಗ್, ಇದು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ. ಅತಿಯಾಗಿ ಅದು ತಗೋಬೇಡಿ. ಬಟ್ ಡಿಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತಿದ್ದೀರ. ಪ್ರೀತಿಯ ವಿಚಾರದಲ್ಲಿ ಡಿಟ್ಯಾಚ್ಮೆಂಟ್ ಇರುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು. ಬಟ್ ಯಾವುದನ್ನು ಕೂಡ ಅತಿಯಾಗಿ ತಗೊಳ್ಳೋದು ಬೇಡ. ಯಾವುದೇ ರಂಗದಲ್ಲಿರ್ತಕ್ಕಂಥ ಮೇಷರಾಶಿಯವರಿಗೆ, ವಿದ್ಯಾರ್ಥಿ ವರ್ಗದವರೆಗೂ ಆಗಿರ್ಬೋದು, ಮತ್ತೊಬ್ಬರಿಗಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರ್ತದೆ. ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ನಿಮಗೆ ಶುಭದ ಒಂದು ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರ ಈ ದಿನದ ಫಲವನ್ನು ನೋಡೋದಾದರೆ, ಮ್ಯಾಕ್ಸಿಮಮ್ ನೀವು ಭೂಮಿಯ ವಿಚಾರ, ಮನೆಯ ವಿಚಾರ, ಆಸ್ತಿಯ ವಿಚಾರದಲ್ಲಿ ತಲ್ಲೀನತೆ ಇರುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭತ್ವ, ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ನೀವು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿದ್ದೀರಿ, ಖಂಡಿತವಾಗಿ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ. ಆಳವಾಗಿ ಏನಾದರೂ ತಿಳಿಬೇಕು ಅಂತಕ್ಕಂಥ ಮನೋಭಾವತೆ ವೃಷಭ ರಾಶಿಯವರಿಗೆ ಈ ದಿನ ಬರ್ತದೆ. ಬಟ್ ನೆಮ್ಮದಿಯನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಕೂಡ ನೆಮ್ಮದಿಯಿಂದ ಜೀವನವನ್ನು ಈ ದಿನ ಕಳೆಯಿರಿ, ಖಂಡಿತವಾಗಿ ಬ್ಯೂಟಿಫುಲ್ ಇರುತ್ತೆ. ಹಾಗೆ ಮಿಥುನ ರಾಶಿಯವರ ಫಲಾಫಲ, ಧೈರ್ಯದಿಂದ ಸಾಧನೆಯನ್ನು ಮಾಡಿ. ಧೈರ್ಯಂ ಸರ್ವತ್ವ ಸಾಧನಂ. ನೀವು ಯೂಶಲಿ ಎಲ್ಲದನ್ನು ಅಯ್ಯೋ ಏನಿದೆಯಪ್ಪ ಜೀವನ, ಏನಾಗುತ್ತಪ್ಪ ಇದೆಲ್ಲ, ಬಟ್ ಈ ಥರದ ಮಾತುಗಳನ್ನು ಕಡಿಮೆ ಮಾಡಿ ಧೈರ್ಯದಿಂದ ಕೆಲಸಗಳನ್ನು ಮಾಡ್ಕೊಳ್ಳಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಹಿತ ಚಂದ್ರನ ಬಲ ಇದೆ, 11ರ ಸ್ಥಾನ. ಕೇವಲ ಸಣ್ಣ ಪ್ರಯಾಣಗಳು ಇರ್ತಕ್ಕಂಥದ್ದು ಇರ್ತದೆ. ಕೆಲಸದಲ್ಲಿ ಶ್ರದ್ಧೆಯನ್ನು ವಹಿಸ್ಕೊಳ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು, ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿರುತ್ತೆ. ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ. ಆದರೆ ಈ ಒಂದು ಭಯದ ವಾತಾವರಣವನ್ನು ಬಿಟ್ಟುಬಿಟ್ಟು ಆರಾಮಾಗಿರೋದು ಕಲ್ತ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಶುಭದ ಕಾಲ ಆಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು, ಕಟಕ ರಾಶಿಯವರಿಗೆ ಈ ದಿನ ವಿಶೇಷವಾಗಿರ್ತಕ್ಕಂಥ ಫಲ ಏನಪ್ಪ ಅಂತಂದರೆ, ಹೆಚ್ಚಿನ ಮಹತ್ವವನ್ನು ಈ ದಿನ ತಾವು ವ್ಯಾವಹಾರಿಕವಾಗಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಣಕಾಸಿನ ವಹಿವಾಟುಗಳು ಹೇಗಿರಬೇಕು, ಯಾವ ರೀತಿ ನಡೆಸಬೇಕು, ಕುಟುಂಬಕ್ಕೆ ಹೆಚ್ಚಿನ ಹೇಗೆ ಕಾಳಜಿಯನ್ನು ಕೊಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಬಟ್ ಯಾವುದಾದ್ರೂ ಒಂದು ವಿಚಾರದಲ್ಲಿ ಡಿಟ್ಯಾಚ್ಮೆಂಟ್ ಇರುತ್ತೆ. ಇಲ್ಲ ನಿಮ್ಮ ಕುಟುಂಬದ ಡಿಟ್ಯಾಚ್ಮೆಂಟ್ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಕಡಿಮೆ ಆಗ್ಬೋದು, ಅಥವಾ ನಿಮ್ಮ ಸ್ನೇಹಿತರೋ ಮತ್ತೊಬ್ಬರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಶ್ರದ್ಧೆ ಬರಬಹುದು. ಬಟ್ ಒನ್ ಥಿಂಗ್, ನೀವು ಇದನ್ನ ಏನೇ ಆದರೂ ಕೂಡ ರಾಜಕೀಯ ಮನೋಭಾವತೆ ಇಟ್ಟುಕೊಳ್ತಕ್ಕಂಥದ್ದಿರುತ್ತೆ. ಎದುರಾಳಿಗಳನ್ನು ಹೇಗೆ ನಾವು ಗೆಲ್ಲಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ ಹೇಗೆ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಇದಷ್ಟೇ ಸತ್ಯ. ಗಣಪತಿಯ ಪ್ರಾರ್ಥನೆ ಅಷ್ಟೋತ್ತರಗಳನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ, ಖಂಡಿತ ಸಿಂಹರಾಶಿಯವರಿಗೆ ಒಂದು ರೀತಿಯಾದಂಥ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ. ಸ್ವಲ್ಪ ಅಹಂ ಇರತಕ್ಕಂಥದ್ದು ಕೂಡ ಇರ್ತದೆ. ಬಟ್ ಅಫ್ಕೋರ್ಸ್ ಈ ದಿನ ಒಂದು ಬದಲಾವಣೆಗೆ ಪ್ರೇರೇಪಿತವಾಗ್ತಕ್ಕಂಥದ್ದಿರುತ್ತೆ. ಯಾರ ಮೇಲೂ ನಾನು ಡಿಪೆಂಡೆನ್ಸಿ ತೋರಿಸ್ಕೋಬಾರ್ದು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಸಾಂತ್ವನವಾಗಿರ್ತಕ್ಕಂಥದ್ದು, ಆದಷ್ಟು ಕೂಡ ಸಾತ್ವಿಕವಾಗಿ ಆಲೋಚನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಧಾರ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇನ್ನೊಂದು ವಿಶೇಷತೆ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೆಮ್ಮದಿ ಕಾಣಬೇಕು, ಆರಾಮಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಈ ದಿನ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭಾಶುಭಗಳು ಇರತಕ್ಕಂಥದ್ದಿರುತ್ತೆ. ಇನ್ನು ಬಿಸ್ನೆಸ್ದಾರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಗಳಿರ್ತಕ್ಕಂಥದ್ದಿರುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು, ಸ್ವಲ್ಪ ಕನ್ಯಾ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ಪೆಟ್ಟುಗಳು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ. ಗಣಪತಿಗೆ ಗರಿಕೆ ಆಹಾರವನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಆಗಲಿ, ಬಿಸ್ನೆಸ್ ವರ್ಗದವರಿಗೆ ಆಗಲಿ ಅಷ್ಟು ಶುಭದ ಒಂದು ದಿನವನ್ನು ನೋಡಲಿಕ್ಕಾಗೋದಿಲ್ಲ.
ಯಾವುದೇ ಕಾರಣಕ್ಕೂ ಮನಸ್ತಾಪಗಳು ಯಾರೊಟ್ಟಿಗೂ ಮಾಡ್ಕೊಳ್ಬೇಡಿ. ಇದು ಸಜೆಷನ್. ಸಾಧ್ಯವಾದರೆ ಈ ದಿನ ಹುರುಳಿಕಾಳು ಅಥವಾ ಬಾಳೆಹಣ್ಣನ್ನು ದಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭವಾಗ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಬಿಸ್ನೆಸ್ ವಿಚಾರದಲ್ಲಿ ಲಾಭವನ್ನು ಪಡಿತೀರಿ. ಕೆಲವೊಂದು ಬಾರಿ ಈ ದಿನ ನಿಮ್ಮ ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ, ಅದರ ಬಗ್ಗೆ ಎಚ್ಚರಿಕೆಯಲ್ಲಿ. ಒಳ್ಳೆಯ ಬಿಸ್ನೆಸ್ ಇರ್ತದೆ, ಆದರೆ ಸ್ನೇಹಿತರಿಂದ ಮೋಸ ಹೋಗ್ಬಿಡ್ತೀರಿ. ವಿದ್ಯಾರ್ಥಿಗಳಿಗೆ ಶುಭದ ಕಾಲ, ದಾಂಪತ್ಯದಲ್ಲೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರದ ಮನೋಭಾವ ಇರ್ತಕ್ಕಂಥದ್ದು ಶುಭವಾಗಲಿ. ವೃಶ್ಚಿಕ ರಾಶಿಯವ್ರಿಗೂ ಸಹಿತವಾಗಿ ಹಣಕಾಸಿನ ವಿಚಾರದಲ್ಲಿ ಏಳಿಗೆಯನ್ನು ಸಾಧಿಸ್ತೀರಿ. ಹಾಗೆ ಅಧಿಕಾರದ ಮನೋಭಾವ, ರಾಜಕೀಯ ಮನೋಭಾವ ಇರ್ತಕ್ಕಂಥದ್ದಿರುತ್ತೆ. ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ. ಬಟ್ ಆರೋಗ್ಯದಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದು, ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ನಿಮಗೂ ಕೂಡ ಶುಭದ ದಿನ, ಒಳ್ಳೆಯದಾಗಲಿ ಕೂಡ. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ಶ್ರದ್ಧೆ ಕಡಿಮೆ ಇರುತ್ತೆ, ಲೇಸಿನೆಸ್ ಜಾಸ್ತಿ ಇರ್ತದೆ. ಧಾರ್ಮಿಕ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತದೆ. ಆದರೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು. ಸ್ವಲ್ಪ ನಷ್ಟ ಕೂಡ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಯಾರ್ಯಾರು ಈ ಒಂದು ಧನುರಾಶಿಯಲ್ಲಿದ್ದೀರೋ ಸೂರ್ಯನಿಗೆ ಶಾಂತಿಯನ್ನು ಮಾಡಿಕೊಳ್ಳಿ. ಸೂರ್ಯ ಶಾಂತಿ ಅರ್ಥಾತ್ ಚಪಾತಿಯನ್ನು ಹಸುಗಳಿಗೆ ದಾನವಾಗಿ ಕೊಡಿ, ಅಥವಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭವಾಗ್ತದೆ. ಮಕರ ರಾಶಿಯ ಫಲಾಫಲ 12 ಮನಿ, ಭೂಮಿಯಿಂದ ಲಾಭ, ಸೈಟ್ ಖರೀದಿ ಯೋಗ, ವಾಹನ ವಿಚಾರದಲ್ಲಿ ಲಾಭ. ಒಟ್ಟಾರೆಯಾಗಿ ಈ ದಿನ ಭೂಮಿಯ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮಕರ ರಾಶಿಯವರಿಗೆ ಇದರ ವಿಚಾರವಾಗಿ ಖಂಡಿತವಾಗಿ ಲಾಭವಿದೆ. ಹಾಗೆ ಸರಿಯಾಗಿ ಪರಾಮರ್ಶೆಯನ್ನು ಮಾಡಿ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭತ್ವ ಇರ್ತಕ್ಕಂಥಿರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸುತ್ತೆ, ಬಿಟ್ಟರೆ ಈ ದಿನ ಭೂಮಿಯ ವಿಚಾರದಲ್ಲಿ ಲಾಭ. ಹಾಗೆ ಕುಂಭರಾಶಿಯವರ ಫಲಾಫಲಗಳನ್ನು ನೋಡೋದಾದರೆ, ಕುಂಭರಾಶಿಯವರು ಖಂಡಿತವಾಗಿ ವ್ಯಾಪಾರದಲ್ಲಿ ಆಸಕ್ತಿಯನ್ನು ತಗೊಳ್ತೀರಿ. ಕೆಲವೊಂದು ಬದಲಾವಣೆಯನ್ನು ಅಪೇಕ್ಷೆ ಮಾಡ್ತಕ್ಕಂಥದ್ದಿರ್ತದೆ. ರಾಜಕೀಯ ಮನೋಭಾವತೆ ಅಂತೂ ಖಂಡಿತ ಇರ್ತಕ್ಕಂಥದ್ದಿರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳಿರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭತ್ವ. ಮೀಡಿಯಾ, ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಖಂಡಿತವಾಗಿ ಶುಭದ ದಿನ, ಒಳ್ಳೆಯದಾಗಲಿ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳು ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಿರಿಯರೊಟ್ಟಿಗೆ. ಹಾಗೆ ಈ ಶತ್ರುವನ್ನು ಹೇಗೆ ದಮನ ಮಾಡಬೇಕು ಅಂತಕ್ಕಂಥ ಮನೋಭಾವತೆ, ಅಥವಾ ಶತ್ರುವಿನ ಮೇಲೆ ಸಂಧಾನದ ವಿಚಾರ, ಶತ್ರುನೇ ಸಂಧಾನಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಮೀನರಾಶಿಯವರಿಗೆ ಲಭ್ಯವಾಗ್ತದೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಇನ್ಫೆಕ್ಷನ್ ಪ್ರಾಬ್ಲಮ್ ಇರ್ತಕ್ಕಂಥ ಸಾಧ್ಯತೆ ಬರ್ತದೆ. ಸಾಧ್ಯವಾದಷ್ಟು ನೀವು ಕೂಡ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ, ಶುಭವಾಗ್ತದೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಜಾತಕದಲ್ಲಿ ಕುಜದೋಷವಿದ್ದೆ, ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ, ಅನೇಕ ವಿಚಾರದ ಪೂಜೆ ಮಾಡಿದೆ, ದರ್ ಇಸ್ ನೋ ಯೂಸ್ ಗುರುಗಳೇ. ನೋಡಿ, ಕುಜನ ಒಂದು ಉಪಟಳವನ್ನು ತಡಿಬೇಕು ಜಾತಕದಲ್ಲಿ. ಉಪಟಳ ಶಾಂತಿ ಅಲ್ಲ, ಉಪಟಳವನ್ನು ತಡಿಲಿಕ್ಕೆ ಏನು ಮಾಡಬೇಕು? ಇದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಾನು ಹೇಳ್ತಾ ಇದ್ದೇನೆ. ಮಂಗಳವಾರದಿಂದ ಪ್ರಾರಂಭವನ್ನು ಮಾಡಿ, ಕೇವಲ 10 ದಿನಗಳ ಕಾಲ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ. ಕೆಂಪು ಕನಗಳೆ ಪುಷ್ಪವನ್ನು ನೀವು ನವಗ್ರಹ ದೇವಸ್ಥಾನದಲ್ಲಿರತಕ್ಕಂಥ ಕುಜನ ಒಂದು ಮೂರ್ತಿಗೆ ಹಾಕಿ, ಅದಕ್ಕೆ ಬೆಲ್ಲದ ಅನ್ನವನ್ನು ನೈವೇದ್ಯವನ್ನು ಮಾಡಿ. ಓಂ ಅಂ ಅಂಗಾರಕಾಯ ನಮಃ, ಓಂ ಅಂ ಅಂಗಾರಕಾಯ ನಮಃ, ಈ ಮಂತ್ರವನ್ನು 1008 ಬಾರಿ ಪಠಣೆಯನ್ನು ಮಾಡಿ. ಕೇವಲ 10 ದಿನಗಳ ಕಾಲ ಇದನ್ನು ನೀವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಟ್ಲೀಸ್ಟ್ ವರ್ಷಕ್ಕೆ 1 ಸಾರಿ ಮಾಡಿ. ವರ್ಷಕ್ಕೆ 1 ಸಾರಿ ನಾನೀಗ ಏನೇನು ಹೇಳಿದ್ದೀನೋ ಅವೆಲ್ಲ ವರ್ಷಕ್ಕೆ 1 ಸಾರಿ ಮಾಡಿ. ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ಕುಜಶಾಂತಿ, ಆಕ್ಸಿಡೆಂಟು, ಮತ್ತೊಂದು ಸಮಸ್ಯೆಗಳು ಖಂಡಿತವಾಗಿ ನಿಮಗೆ ನಿವಾರಣೆ ಆಗೋದ್ರಲ್ಲಿ 2 ಮಾತಿಲ್ಲ. ಈ ಸರಳ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.